ದರ್ಶನ್ ಸರ್ ಏನಂತ ಕರಿತಾ ಇದ್ರು ಅಂದ್ರೆ ಸರ್ ಅಂತಾನೆ ಕರಿತಾ ಇದ್ರು. ಸ್ಟಾರ್ಟಿಂಗ್ ನಂಗೆ ಒಂಥರ ಅನಿಸ್ತು, ನಾನ್ ಸರ್ನ ಸರ್ ಅಂತ ಕರಿಬೇಕು, ಅವ್ರು ನನ್ನ ಸರ್ ಯಾಕೆ ಕರಿತಾ ಇದಾರೆ ಅಂತ. ಬಟ್ ಆಮೇಲೆ ಅರ್ಥ ಆಯ್ತು, ಅವರು ರೆಸ್ಪೆಕ್ಟ್ ಅಂತ ಅಲ್ಲ, ನನ್ನ ಪ್ರೀತಿಯಿಂದ ಸರ್ ಅಂತ ಕರೀತಾರೆ ಅಂತ. ಸೊ ನಾನು ಅವ್ರಿಗೇನು ಹೇಳಕ್ ಆಗಲ್ಲ, ಹಿಂಗ್ ಕರಿಬೇಡಿ ಅಂತ. ಅವ್ರಿಗೆ ಹೆಂಗ್ ಇಷ್ಟನ ಅವ್ರು ಕರೀಲಿ ಅಂತ ಇಷ್ಟಪಡ್ತೀನಿ. ಆಮೇಲೆ ತುಂಬಾ ಒಳ್ಳೆ ಪರ್ಸನ್ ಅವರು. ನೋಡಿದಾಗ ಫಸ್ಟ್ ಅವ್ರ ಜೊತೆ ಇರಕ್ಕೆ ನರ್ವಸ್ ಆಯ್ತು, ಇಷ್ಟು ದೊಡ್ಡ ಆಕ್ಟರ್ ಹೆಂಗ್ ಮಾತಾಡ್ಸ್ತಾರೋ ಹೆಂಗಿರ್ತಾರೋ ಅಂತ. ಬಟ್ ಅವ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು, ನನ್ ಕಂಫರ್ಟ್ ಮಾಡಿದ್ರು. ಆಮೇಲೆ ಕೆಲವೊಂದು ಶೂಟ್ ನಡಿಬೇಕಾದ್ರೂ ಅಷ್ಟೇ, ಅವ್ರ ಜೊತೆ ನನ್ ಸೀನ್ಸ್ ಇದ್ದಾಗ, ಸೊ ಯೂಶಲಿ ಅವ್ರು 1 ಟೇಕ್ 2 ಟೇಕ್ ಅಲ್ಲೇ ಮುಗಿಸ್ಬಿಡ್ತಾರೆ. ಅವ್ರ ಜೊತೆ ನಂದಿದ್ದಾಗ ನನ್ನಿಂದ ಅವ್ರಿಗೆ ಕೆಲವೊಂದ್ಸಲ 3 ಟೇಕ್ 4 ಟೇಕ್ ತಗೊಬೇಕಾಗೋದು. ಅಂತ ಟೈಮಲ್ಲಿ ಭಯ ಆಗ್ತಾ ಇತ್ತು, ಏನ್ ಅನ್ಕೊಂತಾರೋ, ನಾನು ನನ್ನಿಂದ ಅವ್ರಿಗೆ ಎಕ್ಸ್ಟ್ರಾ ಟೇಕ್ ಮಾಡ್ಬೇಕಾಗುತ್ತೆ ಅಂತ. ಬಟ್ ಅವರು ಬೇಜಾರ್ ಮಾಡ್ಕೊಳ್ದಲೆ ನೆಕ್ಸ್ಟ್ ಟೇಕ್ ಅಲ್ಲಿ ಇದ್ ಮಾಡಕ್ಕೆ ನಂದು ಏನ್ ತಪ್ಪಿತ್ತು ಅದನ್ನ ಸರಿ ಮಾಡ್ಸಿ ಒಳ್ಳೆ ಅಡ್ವೈಸ್ ಕೊಟ್ಬಿಟ್ಟು ನೆಕ್ಸ್ಟ್ ಟೇಕ್ ಅಲ್ಲಿ ಓಕೆ ಮಾಡಿಸ್ತಾ ಇದ್ರು ಕಂಫರ್ಟಬಲ್ ಆಗಿ. ಅವರು ಹೇಳೋರ ಹಿಂಗ್ ಮಾಡ್ಬೇಕು ಅಂತ. ಬೇರೆಯವ್ರ ಜೊತೆ ಶ್ರುತಿ ಮೇಡಮ್ ಅಥವಾ ಬಿರಾದರ್ ಅವ್ರ ಜೊತೆ ಅವ್ರ ಜೊತೆನೂ ಅಷ್ಟೇ ಸೇಮ್ ದರ್ಶನ್ ಸರ್ ತರ ಖುಷಿ ಆಗ್ತಾ ಇತ್ತು ಸೀನಿಯರ್ಸ್ ಜೊತೆ ಮಾಡಕ್ಕೆ. ಶ್ರುತಿ ಅಮ್ಮ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರೋಂತ ಅವರು. ಸೊ ನೆನ್ನೆ ದರ್ಶನ್ ಸರ್ ಹೇಳಿದಂಗೆ ಹೆಣ್ತನ ಬಗ್ಗೆ ಕಲಿಬೇಕು ಅಂದ್ರೆ ಇವ್ರನ್ನ ನೋಡಿ ಕಲಿಬೇಕು ಅಂತ ಹೇಳಿದ್ರು. ಅವ್ರ ಬಗ್ಗೆ ಹೇಳ್ತಾರೆ. ತುಂಬಾ ನನ್ ಫಸ್ಟ್ ನೋಡಿದಾಗ ತುಂಬಾ ಆಶ್ಚರ್ಯ ಆಯ್ತು. ಅವ್ರ ಆಕ್ಟಿಂಗ್ ನಾವು ಡೈಲಾಗ್, ನಾನ್ ಎಕ್ಸ್ಪ್ರೆಷನ್ ಡೈಲಾಗ್ ಇಂದ ಮಾಡಿದ್ರು, ಅವ್ರ ಕಣ್ಣಲ್ಲೇ ಎಲ್ಲ ಆಕ್ಟಿಂಗ್ ತೋರಿಸ್ತಾ ಇದ್ರು. ಸೊ ನನ್ಗೆ ಫಸ್ಟ್ ಟೈಮು ಇದೇಂಗೆ ಇಷ್ಟ ಚೆನ್ನಾಗಿ ಹೆಂಗ್ ಮಾಡ್ತಾರೆ ಅಂತ ತುಂಬಾ ಆಶ್ಚರ್ಯ ಆಯ್ತು. ಅವ್ರು ನೋಡಿದಾಗ ತುಂಬಾ ಕಲಿಯಕ್ ಸಿಗ್ಬೋದು. ತುಂಬಾ ಕಲ್ತೆ ಅವರಿಂದ, ಶ್ರುತಿ ಮೇಡಮ್ ಇಂದ ಆಗ್ಲಿ, ಬಿರಾದರ್ ಸರ್ ಇಂದ ಆಗ್ಲಿ. ಸೊ ತುಂಬಾ ಖುಷಿ ಆಯ್ತು ಅವ್ರ ಜೊತೆ. ಬಿರಾದರ್ ಸರ್ ರೋಲ್ ನೋಡಿದ್ರೆ ದರ್ಶನ್ ಸರ್ ಹೊಟ್ಟೆ ಕಿಚ್ಚು ಅಂತ ನೆನ್ನೆ ಹೇಳ್ತಾ ಇದ್ರು. ಅಂದ್ರೆ ಈ ಪಾತ್ರ ನಾನ್ ಮಾಡ್ಬೇಕಿತ್ತಲ್ಲ, ಈ ತರದ ಪಾತ್ರಗಳು ಅಂತ. ಅಂತದ್ ಇಂಪ್ಯಾಕ್ಟ್ ಏನ್ ಮಾಡಿದಾರೆ ಬಿರಾದರ್ ಸರ್? ಆತರ ಅಂದ್ರೆ ಈ ಸಲ ಬಿರಾದರ್ ಸರ್ದು ತುಂಬಾ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್. ಸೊ ಡಿಫ್ರೆಂಟ್ ಆಗಿದೆ ಅಂದ್ರೆ ಅವ್ರಿಗೆ ಆಕ್ಟಿವ್ ಐ ಮೀನ್ ಆಕ್ಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಆ ಪಾತ್ರಕ್ಕೆ. ಸೊ ಹೀರೋಯಿನ್ ಅವ್ರು ಹೇಗಿರ್ತಾರೆ ನಿಮ್ದು ಸೆಟ್ ಅಲ್ಲಿ? ಹೀರೋಯಿನ್ ಅವರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರು. ಫಸ್ಟ್ ಮೂವಿ ಅಂದ್ರು. ಸೊ ಅವ್ರು ಬಾಂಬೆಲೆಲ್ಲ ತುಂಬಾ ಟ್ರೈನಿಂಗ್ ತಗೊಂಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಸಿಂಗಲ್ ಟೇಕ್ 2 ಟೇಕ್ಗೆ ಮುಗಿಸ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅವ್ರದ್ದು ನಿಮ್ದು ಏನಾದ್ರು ಕಾಂಬಿನೇಷನ್ ಇದೆಯಾ ಡೈಲಾಗ್ಗಳು ಅಥವಾ ಸೀನ್ಗಳು? ಅವ್ರದ್ದು ಅಂದ್ರೆ ಅವ್ರ ಜೊತೆ ನಾನ್ ಇದೀನಿ ಕೆಲವೊಂದ್ ಸೀನ್ ಅಲ್ಲಿ. ನೀವು ಮೂವಿ ಬಂದ್ಮೇಲೆ ನೋಡ್ತೀರಾ, ಟ್ರೈಲರ್ ಅಲ್ಲಿ ನೋಡಿರ್ಬೋದು. ಮಹಾಲಕ್ಷ್ಮಿ ಮೇಡಮ್ ಸೆಟ್ಟಿಗೆ ಬರ್ತಾ ಇದ್ರಾ? ಹಾ, ಮಹಾಲಕ್ಷ್ಮಿ ಮೇಡಮ್ ಸೆಟ್ಟಿಗೆ ಬರ್ತಾ ಇದ್ರು. ಅವರು ತುಂಬಾ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು. ಸೀನ್ ಆದ್ಮೇಲೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು, ಚೆನ್ನಾಗ್ ಮಾಡಿದ್ಯಾ ಅಂತ. ಖುಷಿ ಆಗ್ತಾ ಇತ್ತು ಅವ್ರ ಜೊತೆ ಎಲ್ಲ ಮಾತಾಡ್ಸಿ. ಪ್ರತಿಯೊಂದು ಹೆಜ್ಜೆಲು ಮಗಳು ಹೆಜ್ಜೆಲು ಹಿಂಗೆ ಈ ಸೀನ್ ಬರ್ತಾ ಇದೆಯಾ ಅಂತ ಅವ್ರಿಗೂ ಗೈಡ್ ಮಾಡ್ಕೊಂಡು ಅವರು ರಾಧನಾ ಮೇಡಮ್ ನ ತುಂಬಾ ಚೆನ್ನಾಗಿ ಅಡ್ವೈಸ್ ಕೊಟ್ಟು ಎಲ್ಲ ಮಾಡ್ತಿದ್ರು. ಸೊ ಅವ್ರು ರಾಧನಾ ಮೇಡಮ್ಗೆ ಅಡ್ವೈಸ್ ಕೊಡ್ಬೇದ್ರಲ್ಲೂ ನಾನ್ ಸ್ವಲ್ಪ ಕಲಿತಾ ಇದ್ದೆ. ಚೆನ್ನಾಗಿತ್ತು. ಇನ್ನ ಕುಮಾರ್ ಗೋವಿಂದ್ ಅವ್ರ ಸರ್, ಅವಿನಾಶ್ ಸರ್ ಅವ್ರ ಜೊತೆ ಎಲ್ಲ ಹೇಳಿದ್ರೆ? ಕುಮಾರ್ ಗೋವಿಂದ್ ಸರ್ ಅಷ್ಟೇ, ಅವಿನಾಶ್ ಸರ್ ಅಷ್ಟೇ. ಎಲ್ಲಾರು ಸೆಟ್ ಅಲ್ಲಿ ನನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಚೆನ್ನಾಗ್ ಮಾಡಿದ್ರೆ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ರು. ಇಲ್ಲ ಅಂದ್ರೆ ನಾನ್ ಮಾಡಿದ ತಪ್ಪುಗಳನ್ನ ಹೇಳಿ ತಿದ್ದುತ್ತಾ ಇದ್ರು. ಖುಷಿ ಆಗ್ತಾ ಇತ್ತು ಅವ್ರ ಜೊತೆ ಮಾಡಿ. ಓವರ್ ಆಲ್ ಕಾಟೇರ ಮೂವಿ ಅಂತಂದ್ರೆ ಯಾವ ಜನರ ಸ್ಕ್ರಿಪ್ಟ್ ಇದು? ಅಂದ್ರೆ ಯಾವ ಕತೆ, ಏನ್ ಹೇಳಕ್ ಕೊಟ್ಟಿರೋ ಕತೆ? ದರ್ಶನ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಹೇಳಿದ್ದಾರೆ ಈ ಕತೆ ರೈತರ ಮೇಲೆ ಬೇಸ್ ಅಂತ. ಸೊ ಟ್ರೈಲರ್ ಅಲ್ಲೂ ನಿಮ್ಗೊಂದು ಕ್ಲೂ ಸಿಕ್ಕಿರುತ್ತೆ. ಮೂವಿ ಬಂದ್ಮೇಲೆ ನೋಡಿ ಕ್ಯೂರಿಯಾಸಿಟಿಯಿಂದ. ಅಂದ್ರೆ ಮೆಸೇಜ್ ಜನಕ್ಕೆ ಏನ್ ಸಿಗ್ಬೋದು? ಅಂದ್ರೆ ಮಾಸ್ ಮೂವಿಯಾಗಿ ನಾವು ನೋಡ್ಬೋದು ಅಥವಾ ಕಮರ್ಷಿಯಲ್ ಮೂವಿಯಾಗಿ ನೋಡ್ಬೋದು ಇದ್ರಲ್ಲಿ ದರ್ಶನ್ ಸರ್? ಸೊ ಈ ಮೂವಿಲಿ ಡೈರೆಕ್ಟರ್ ಹೇಳ್ದಂಗೆ ಎಲ್ಲಾ ಇರುತ್ತೆ. ಮಾಸ್ ಆಗಿರ್ಬೋದು, ಸೊ ಒಂದು ತಿಳ್ಕೊಳಕ್ಕೆ ವಿಷಯ ಆಗಿರ್ಬೋದು, ಮಾರಲ್ ಆಗಿರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು. ಸೊ ಎಲ್ಲ ಫುಲ್ ಚೆನ್ನಾಗಿದೆ ಮೂವಿ, ಎಲ್ಲ ಕೂಡಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದೆಲ್ಲ ಪ್ಲಾನಿಂಗ್ಸ್ ಇದೆಲ್ಲ ಏನಪ್ಪ? ನೆಕ್ಸ್ಟ್ ಪ್ರಾಜೆಕ್ಟ್ ಅಂದ್ರೆ ಹಿಂಗೆ ಆಕ್ಟಿಂಗ್ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ. ಬಟ್ ಇವಾಗ ಓದ್ತಾ ಇದ್ದೀನಿ, ಸದ್ಯಕ್ಕೆ ಸ್ಟಡೀಸ್ ಓದ್ತಾ ಇದ್ದೀನಿ. ಇವಾಗ 8th, ಸೊ ನೆಕ್ಸ್ಟ್ ವರ್ಷ ಇವಾಗ 9th. ಸೊ ಹಾಲಿಡೇಸ್ ಟೈಮ್ ಅಲ್ಲಿ ಫ್ರೀ ಇದ್ದಾಗ, ಒಳ್ಳೆ ಚಿಕ್ಕ ಪಾತ್ರ ಇದ್ದಾಗ ಮಾಡ್ತೀನಿ. ನೀವು ಪ್ರಿಪರೇಷನ್ ಏನಾದ್ರು ಆಗ್ತಾ ಹೋಗ್ತೀರಾ? ಅಂದ್ರೆ ದೊಡ್ಡರಾಗ ಏಜ್ ಆಗ್ತಾ ಬಂದಾಗ, ನಿಮ್ಮ ಟೀನೇಜಿಗೆ ಅಂತ ಬಂದಾಗ ಪ್ರಿಪರೇಷನ್ಸ್ ಅಂದ್ರೆ
ಮೂವಿದ್ ಬಗ್ಗೆ ಐಡಿಯಾ ಸಿಕ್ಕಿದಾಗ ಆ ಮೂವಿಗೆ ಆತರ ಟ್ರೈನ್ ಆಗೋದಾಗಿರ್ಬೋದು, ಸೊ ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗೋಕೆ ಏನೇನ್ ಮಾಡ್ಬೋದು ಆತರ ಮಾಡ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಗೆ ಈಗ ಆಕ್ಟಿಂಗ್ ಕೆರಿಯರ್ ಅಲ್ಲೇ ನಿಮ್ ಮನೆಯವರಲ್ಲೇ ಅಥವಾ ಫ್ಯಾಮಿಲಿಯಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದ್ರು? ಫ್ಯಾಮಿಲಿಲಿ ಅಪ್ಪ ಅಮ್ಮ ಅಂತೂ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಮನೇಲಿ. ಸೊ ಅವರು ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ, ಸೊ ಸೆಟ್ಟಿಗೆ ಬರಕ್ಕೆ ಎಲ್ಲ ಆತರ ಸಪೋರ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಸೊ ನನ್ಗೆ ಇಂಟರ್ವ್ಯೂಗೆ ಕರ್ಕೊಂಡ್ ಹೋಗಕ್ಕಾಗಿರ್ಬೋದು, ಸೆಟ್ಟಿಗೆ ಕರ್ಕೊಂಡ್ ಹೋಗಕ್ಕಾಗಿರ್ಬೋದು, ಜೊತೆಗೆ ನಮ್ಮ ಅಮ್ಮ ಅವರ ಅಣ್ಣ ನಮ್ಮ ಮಾವ ಬರ್ತಾ ಇದ್ರು. ಸೊ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ನನ್ ಜೊತೆಗಿದ್ದು. ಅವ್ರಿಗೆ ಸೊ ಕೆಲ್ಸ ಇದ್ರು, ಮೀಟಿಂಗ್ ಇದ್ರು, ಕೆಲವೊಂದ್ ಮೀಟಿಂಗ್ ಇರ್ತಾ ಇತ್ತು, ಸೆಟ್ಟಿಗೆ ಬಂದ್ಬಿಟ್ಟು ಅವ್ರ ಕೆಲ್ಸ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸೊ ನನ್ ಜೊತೆ ಇದ್ರು. ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಈ ಕಾಟೇರ ಮೂವಿಲೆ ಡೈಲಾಗ್ಸ್ ಹೇಳಕ್ ಏನಾದ್ರು ನಿಮಗೆ ಕಷ್ಟ ಅನಿಸ್ತಾ ಇತ್ತ ಹೇಗಂತ? ಕಾಟೇರಲ್ಲಿ ಸ್ಟಾರ್ಟಿಂಗ್ ಕಷ್ಟ, ಫಸ್ಟ್ ಡೇ ಏನೋ ಕಷ್ಟ ಆಗ್ಬೋದು ಅಂತ ಅನ್ಕೊಂಡೆ. ಯಾಕೆಂದ್ರೆ ಅಷ್ಟ್ ದೊಡ್ಡ ಆಕ್ಟರ್ ಮುಂದೆ ಡೈಲಾಗ್ ಹೇಳ್ಬೇಕು, ಅಷ್ಟ್ ದೊಡ್ಡವ್ರ ಮುಂದೆ ಡೈಲಾಗ್ ಹೇಳ್ಬೇಕು ಅಂತ. ಬಟ್ ನನ್ಗೆ ಡೈರೆಕ್ಷನ್ ಟೀಮ್ ಅವರು ನಾನ್ ಡೈಲಾಗ್ ನ ಹೇಳೋದಕ್ಕಿಂತ ಸಿಚುಯೇಷನ್ ನ ಅರ್ಥ ಮಾಡ್ಸಿ, ಆ ಸಿಚುಯೇಷನ್ ಅಲ್ಲಿ ಡೈಲಾಗ್ ಏನಕ್ ಬರುತ್ತೆ, ಹೆಂಗ್ ಬರುತ್ತೆ, ಹೆಂಗ್ ಹೇಳ್ಬೇಕು ಅಂತ ಎಲ್ಲ ಹೇಳ್ಕೊಟ್ಟು ಡೈರೆಕ್ಷನ್ ಟೀಮ್ ಅವರು ತುಂಬಾ ಕಂಫರ್ಟ್ ಮಾಡ್ಕೊಟ್ರು ಡೈಲಾಗ್ಸ್ ಹೇಳಕ್ಕೆ. ಆ ಸಿಚುಯೇಷನ್ಸ್ ಅರ್ಥ ಮಾಡ್ಸಿದ್ರು. ಕೆಲವೊಂದ್ ತಪ್ಪನ್ನ ಹೇಳ್ಬಿಟ್ಟು ಅದನ್ನ ನೆಕ್ಸ್ಟ್ ಸೀನ್ ಅಲ್ಲಿ ತಿದ್ಕೊಳ್ಳೋಂಗ್ ಮಾಡಿದ್ರು. ಸೊ ಅವಾಗ ಹೋಗ್ತಾ ಈಸಿ ಆಯ್ತು ಡೈಲಾಗ್ಸ್ ಎಲ್ಲ ಹೇಳಿ. ದರ್ಶನ್ ಸರ್ದು ಮತ್ತೆ ನಿಮ್ದು ಕಾಂಬಿನೇಷನ್ ಅಲ್ಲೇ ಜನಕ್ಕೆ ನಗಿಸ್ತೀರಾ, ಅಳಿಸ್ತೀರಾ, ಯಾವ ತರ? ನಗಿಸ್ಲೂಬಹುದು, ಅಳ್ಸೋದು ಅಳಿಸ್ತೀವಿ, ನಗ್ಸೋದು ನಗಿಸ್ತೀವಿ. ಒಟ್ನಲ್ಲಿ ನಮ್ ಕಾಂಬಿನೇಷನ್ ನಿಮ್ಗೆ ಬೋರ್ ಆಗೋದಿಲ್ಲ ಅಂತ ಅನ್ಕೊಂತೀನಿ. ಸೊ ನಿನ್ನೆ ಪ್ರೆಸ್ ಮೀಟ್ ಅಲ್ಲೇ ರಾಕ್ಲಿನ್ ಸರ್ ಹೇಳ್ತಾ ಇದ್ರು, ನಾನು ಎಲ್ಲೂ ಕಾಂಪ್ರಮೈಸ್ ಆಗದಲ್ಲೇ ಹಳ್ಳಿ ಸೀನ್ ಎಲ್ಲ ಶೂಟ್ ಮಾಡಿದೀನಿ ಅಂತ. ಸೊ ಹಳ್ಳಿ ಸೀನ್ ಹೇಗಿತ್ತು? ಹಳ್ಳಿ ಸೀನ್ ಅಂದ್ರೆ ತುಂಬಾ ಹೊಸದಾಗಿತ್ತು ನಂಗೆ ನೋಡಕ್ಕೆ. ನಾನು ಯೂಶಲಿ ಹಳ್ಳಿ ನೋಡಿದೀನಿ, ಬಟ್ ಆಗಿನ ಕಾಲದಲ್ಲಿ ಹಳ್ಳಿ ಹೆಂಗಿತ್ತು ಅಂತ ನೋಡ್ದೆ. ಸೆಟ್ ಆಗಿರ್ಬೋದು, ಅಲ್ಲಿ ಮನೆ ಒಳಗಡೆ ಹೆಂಗಿರುತ್ತೆ ಆಗಿರ್ಬೋದು, ಮನೇಲಿ ಯೂಸ್ ಮಾಡೋ ಮೆಟೀರಿಯಲ್ಸ್ ಆಗಿರ್ಬೋದು, ಆಗಿನ ಕಾಲದ ಮಂಚ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಯಾವ ತರ ಇವೆಂಟ್ಸ್ ಆಕ್ಟಿವಿಟೀಸ್ ಎಲ್ಲ ಹೆಂಗಿರ್ತಿತ್ತು ಅಂತ. ಆಮೇಲೆ ಕಾಸ್ಟ್ಯೂಮು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನ್ ಫಸ್ಟ್ ಟೈಮ್ ನೋಡ್ತಾ ಇದ್ದು ಆ ತರ ಕಾಸ್ಟ್ಯೂಮು. ಸೊ ಆಗಿನ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು. ಒಂದ್ ಅಡ್ವರ್ಟೈಸ್ ಆಗಿರ್ಬೋದು, ಒಂದು ಜಾತ್ರೆ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅವಾಗಿನ ಫುಡ್ ಆಗಿರ್ಬೋದು, ಎಲ್ಲ ತುಂಬಾ ಹೊಸದಾಗಿತ್ತು. ಆಮೇಲೆ ಮಾತು ಅಷ್ಟೇ, ಡೈಲಾಗ್ಸು ಆಗಿನ ಕಾಲದಿತ್ತು. ಸೊ ಸ್ವಲ್ಪ ನಮ್ಮೂರ್ ಕಡೆನೆ ಇತ್ತು. ಸೊ ಯಾವ ಈಸಿ ಆಯ್ತು. ಯಾವ ಭಾಗದ ಸ್ಲ್ಯಾಂಗ್ ಇರ್ಬೋದು? ಅದು ಆಲ್ಮೋಸ್ಟ್ ಮಂಡ್ಯ ಸೈಡ್ ಅಲ್ಲೇ ಹಿಂದಿನ ಕಾಲದ್ದು ಆ ಭಾಗದಲ್ಲೇ ಬರಂತ ಆರ್ಟಿಸ್ಟ್ ಗಳೆಲ್ಲ ಡೈಲಿ ಎಷ್ಟು ಜನ ಬರ್ತಾ ಇದ್ರು ಸೆಟ್ ಅಲ್ಲಿ? ತುಂಬಾ ಜನ ಬರ್ತಾ ಇದ್ರು. ಜೂನಿಯರ್ ಆರ್ಟಿಸ್ಟ್, ಕಂಪನಿ ಆರ್ಟಿಸ್ಟ್ ತುಂಬಾ ಜನ ಬರ್ತಾ ಇದ್ರು, ಜೂನಿಯರ್ ಆರ್ಟಿಸ್ಟ್ ತುಂಬಾ ಜನ ಬರ್ತಾ ಇದ್ರು. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು ಕಂಟ್ರೋಲ್ ಮಾಡೋದಾಗಿರ್ಬೋದು, ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಸೆಟ್ ಆಗಿರ್ಬೋದು. ಒಂದೊಂದ್ಸಲ ಏನಾಗ್ತಿತ್ತು ಅಂದ್ರೆ ಹೊಸ್ದಾಗ್ ಸೆಟ್ ಹಾಕಿದ್ದಾಗ ಮಳೆ ಬಂದ್ಬಿಡ್ತಾ ಇತ್ತು. ಸೊ ಸೆಟ್ ಅಲ್ಲಿ ಕೆಲವೊಂದೆಲ್ಲ ಹಾಳಾಗ್ತಾ ಇತ್ತು. ಅದನ್ನ ಮತ್ತೆ ನೆಕ್ಸ್ಟ್ ಟೈಮ್ ಶೂಟ್ ಇದ್ದಾಗ ಅದನ್ನ ಮತ್ತೆ ಸರಿ ಮಾಡಿ, ಸೊ ಜೂನಿಯರ್ಸ್ ಆರ್ಟಿಸ್ಟ್ ಎಲ್ಲ ಬಂದು ಇದೆಲ್ಲ ಮಾಡಿ, ಕೆಲವೊಂದ್ಸಲ ಸನ್ಲೈಟ್ ಹೊಟ್ಟೋಗ್ತಾ ಇತ್ತು, ಕೆಲವೊಂದ್ ಪೋರ್ಷನ್ ಶೂಟ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ತುಂಬಾ ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ತುಂಬಾ ಚೆನ್ನಾಗಿತ್ತು ಹಳ್ಳಿಲಿ ಎಕ್ಸ್ಪೀರಿಯನ್ಸ್. ಹಾಗಾಗಿ ನಾನು ಹೇಳ್ಬೇಕು ಅಂದ್ರೆ, ನಾನು ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ, ದರ್ಶನ್ ಸರ್ ಜೊತೆ ಇಂತ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅದಾದ್ಮೇಲೆ ನಮ್ ಸ್ಕೂಲಲ್ಲಿ ಫ್ರೆಂಡ್ಸು ಮತ್ತೆ ಅವರೆಲ್ಲರೂ ಸಪೋರ್ಟ್ ಮಾಡಿ ಇದಕ್ಕೆ ನಾನು ಮೂವಿಲ್ ಮಾಡ್ತಾ ಇರೋದು ಸಪೋರ್ಟ್ ಮಾಡಿದಕ್ಕೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಸೊ ಟ್ರೈಲರ್ ಮುಗ್ದಿದೆ. ನೀವೆಲ್ಲರೂ ನನ್ನ ಪಾತ್ರನ ಇಷ್ಟಪಟ್ಟು 29ಕ್ಕೆ ಬಂದು ಮೂವಿ ನೋಡಿ ನನ್ನ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊಂತೀನಿ.